ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಕ್ಕಪ ಕಾಯ್ದೆಯನ್ನ ಹೋರಾಟವನ್ನ ಶುರು ಮಾಡತಕ್ಕಂತ ಮೊಟ್ಟ ಮೊದಲೆದ್ದು ನಮ್ಮ ಹೊನವಾಡ ಗ್ರಾಮದ ರೈತರಿಂದ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕ್ ಬಯಸ್ತೀನಿ. ವಿಶೇಷವಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಸಾಹೇಬ್ರ ಮತ್ತು ಈಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಕಮಿಟಿಗಳನ್ನ ಮಾಡಿ ಇವತ್ತು ಕಮಿಟಿ ಮುಖಾಂತರ ಎಲ್ಲ ತಾಲೂಕುಗಳಲ್ಲಿ ಆ ಕಮಿಟಿಯನ್ನ ಹೋಗಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕಮಿಟಿಯ ನಾಯಕರು ಕೂಡ ಮಾಡಿದರು. ಆದರೆ ಇವತ್ತು ಬಹಳ ಸಂತೋಷದಿಂದ ಈ ಕಮಿಟಿ ರಚನೆ ಆದ ನಂತರ ಇಡೀ ವಿಶೇಷವಾಗಿ ಹೊನವಾಡ ಗ್ರಾಮದ ನಮ್ಮ ಸನ್ಮಾನ್ಯ ಸಂಸದರ ಹತ್ರ ಹೋಗಿ ಆ ಸಂಸದರಲ್ಲಿ ತಮ್ಮ ಅಳವನ್ನ ಹೋಗಿ ತೋಡ್ಕೊಂಡಾಗ ಈ ವಿಶೇಷವಾಗಿ ಅಲ್ಲೆಲ್ಲರೂ ಕೂಡಿ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟು ಇವತ್ತು ಒಂದು ರಚನೆ ಆದ ನಂತರ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಇವತ್ತು ಪಾರ್ಲಿಮೆಂಟ್ ಬಲ್ಲಿ ಇವತ್ತು ರಾಜ್ಯಸಭಾ ಲೋಕಸಭೆಯಲ್ಲಿ ಇವತ್ತು ರೈತರಿಗೆ ಒಂದು ಸಂತೋಷದ ಸುದ್ದಿ ಕೊಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಮ್ಮ ಕೇಂದ್ರದ ನಾಯಕರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಸಂದರ್ಭದಲ್ಲಿ ನಾವು ಹೊನವಾಡ ಗ್ರಾಮದಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ರೈತಾಪಿ ರೈತರಿಗೆ ನಾವು ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸುರೇಶ್ ಬಿರಾದರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ಬಹಳ ಸಂತೋಷದ ಸಿಹಿ ಹಂಚಿ ಇವತ್ತು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಪಟಾಕ್ಷಿಯನ್ನ ಸಿಡಿಸಿ ಇವತ್ತು ಸಂತೋಷದಿಂದ ಕೇಂದ್ರದ ನಾಯಕರಿಗೆ ಕೂಡ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ್ರೆ ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಏನೂ ಮಾಡಲಿಲ್ಲ. ಇವತ್ತು ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲೇದು ಮಾಡ್ತಕ್ಕಂಥ ವ್ಯವಸ್ಥೆ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿ ಇವತ್ತು ಎಲ್ಲರಿಗೆ ಹೊನವಾಡ ಗ್ರಾಮದ ರೈತರಿಗೆ ಇವತ್ತು ನಾವು ಸನ್ಮಾನ ಮಾಡಿ ಇವತ್ತು ನಾವು ಎಲ್ಲರೂ ಸಂತೋಷದಿಂದ ಪಟಾಕ್ಷಿ ಸಿಡಿಸಿ ಇವತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಇವತ್ತು ನಮ್ಮ ಹೊನವಾಡ ಗ್ರಾಮದ ರೈತರಿಗೆ ನಾವು ಹೇಳಲಿಕ್ಕೆ ನಾವು ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದರಿಂದ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗುವ ಮೂಲಕ ಇವತ್ತು ದೇಶದ ಜನತೆಗೆ ಭಯ ಭೀತಿಯಿಂದ ಬದುಕುವಂತ ವಾತಾವರಣ ಏನಿತ್ತು ಅದು ಇವತ್ತು ಮುಕ್ತ ಆಗಿದೆ ಅಂತಕ್ಕಂಥ ಸಂತೋಷದಿಂದ ನಾವು ಇವತ್ತು ಹೊನವಾಡ ಗ್ರಾಮದ ರೈತರು ಅದನ್ನ ತೇಜಸ್ ಸೂರ್ಯ ಅವರಿಗೆ ಭೇಟಿ ಆಗುವ ಮೂಲಕ ಇದನ್ನು ಲೋಕಸಭೆಯಲ್ಲಿ ಚರ್ಚೆ ಮಾಡುವಲು ಬಹಳಷ್ಟು ಸಹಕಾರಿ ಆದ್ರಿಂದ ಇವತ್ತು ನಾವು ಹೊನವಾಡ ಗ್ರಾಮದ ರೈತರಿಗೆ ನಾವು ಸನ್ಮಾನ ಮಾಡಿ ಪಟಾಕ್ಷಿ ಹಾರಿಸಿ ಸಿಹಿ ಹಂಚ್ತಾ ಇದ್ದೀವಿ. ಅದೇ ಈ ವಕಫ್ ಅಂತಕ್ಕಂಥ ತಿದ್ದುಪಡಿಯಿಂದ ಇವತ್ತು ಬರೀ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಇವತ್ತು ಮುಸಲ್ಮಾನ್ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಸೂಚುವ ಮೂಲಕ ಇದು ಹಿಂದೂ ಮತ್ತು ಮುಸಲ್ಮಾನ್ ಅಲ್ಲ, ಇದು ಎಲ್ಲ ಜನಾಂಗಕ್ಕೂ ಕೂಡ ಇವತ್ತು ಮರಣ ಶಾಸನ ಆಗಿತ್ತಿದು. ಇದರ ತಿದ್ದುಪಡಿಯಿಂದ ಇವತ್ತು ದೇಶದ ಜನತೆಗೆ ಅನುಕೂಲ ಆಗಿದ್ದರಿಂದ ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ಲಿಕ್ಕೆ ನಾವು ಹೊನವಾಡದಲ್ಲಿದ್ದೀವಿ. ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸಾಗಿ ನಮ್ಮ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಿದೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಎಲ್ಲ ಜನರ ಪರವಾಗಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕದಲ್ಲಿ ಈ ವಕಫ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟವನ್ನ ಮಾಡುವ ಉದ್ದೇಶದಿಂದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದೊಳಗೆ ಒಂದು ಪಕ್ಷದ ನಿರ್ಣಯ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನ ಮಾಡಿ ಪ್ರತಿ ಜಿಲ್ಲೆಗೆ ಕಳುಹಿಸಿಕೊಡ್ಲಾಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಬಿಜಾಪುರದೊಳಗ ಮೊಟ್ಟ ಮೊದಲಿಗೆ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನ ನಮ್ಮ ಪಕ್ಷಕ್ಕೆ ನಮ್ಮ ಮುಖಂಡರ ಮುಂದೆ, ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜುಗೌಡ ಪಾಟೀಲ್ ಅವರ ನೇತೃತ್ವದೊಳಗೆ ಬಬಲೇಶ್ವರ ಮತಕ್ಷೇತ್ರದ ಹೊನವಾಡ ರೈತರು
ಅದನ್ನ ಗಮನಕ್ಕೆ ತೆಗೆದುಕೊಂಡು ಬಂದು ಮುಂದೆ ಈ ತೇಜಸ್ವಿ ಸೂರ್ಯ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸುವುದರ ಮೂಲಕ ಈ ಒಂದು ವಕಫ್ ಕಾಯ್ದೆ ಎಷ್ಟೊಂದು ಘೋರವಾದಂತಹ ಒಂದು ತಪ್ಪನ್ನ ಈ ಒಂದು ರೈತರ ಮೇಲೆ, ಅಷ್ಟೇ ಅಲ್ಲದೆ ಮಠಮಾನ್ಯಗಳ ಮೇಲೆ, ಚರ್ಚ್ಗಳ ಮೇಲೆ ಮತ್ತು ಅಷ್ಟೇ ಅಲ್ಲದೆ ಮುಸ್ಲಿಂ ರೈತರ ಮೇಲೆ ಎಷ್ಟೊಂದು ಅನ್ಯಾಯವನ್ನ ಮಾಡಿದೆ ಅಂತಕ್ಕಂಥದ್ದನ್ನ ಕಣ್ತೆರೆಸದಂತಹ ಯಾರಾದರೂ ಇದ್ರೆ ಅದು ಹೊನವಾಡದ ರೈತರು ಅಂತೇಳಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಹೀಗಾಗಿ ಈ ಒಂದು ಕಾಯ್ದೆಯನ್ನ ಮೊದಲ ಬ್ರಿಟಿಷರು 1913 ಜಾರಿಗೆ ತಂದಿದ್ರು. ಈ ಕಾಯ್ದೆಯನ್ನ ದುರುಪಯೋಗ ಮಾಡಿಕೊಂಡವರು ಕಾಂಗ್ರೆಸ್ ಕೇವಲ ಒಂದು ಸಮುದಾಯವನ್ನ ಅದನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಅವ್ರೇನ್ ಮಾಡಿಬಿಟ್ರು ಅಂತಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಕಾಯ್ದೆ, ಅಸಂವಿಧಾನಿಕ ಕಾಯ್ದೆಯನ್ನ ಅವರು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ರು. ಹೀಗಾಗಿ ಯಾವುದೇ ಒಂದು ರೆಕಾರ್ಡ್ ಇಲ್ಲದೆ, ದಾಖಲೆಗಳಿಲ್ಲದೆ ಯಾರು ಬೇಕಾದ ಭೂಮಿಯನ್ನ ವಕಫ್ ಬೋರ್ಡ್ ತೆಗೆದುಕೊಳ್ಳಬಹುದಾಗಿತ್ತು. ಹೀಗಾಗಿ ಇದರ ಒಂದು ತಿದ್ದುಪಡಿ ಬಹಳ ಅವಶ್ಯಕರವಾಗಿರುವುದರಿಂದ ಈ ಒಂದು ಕರ್ನಾಟಕದೊಳಗ ಈ ವಕಫ್ ಬೋರ್ಡ್ ವಿರುದ್ಧವಾಗಿ, ವಕಫ್ ಕಾಯ್ದೆಯ ವಿರುದ್ಧವಾಗಿ ಮೊಟ್ಟ ಮೊದಲಿಗೆ ಹೊನವಾಡ ಗ್ರಾಮದ ರೈತರು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಈ ಒಂದು ಹೊನವಾಡ ಗ್ರಾಮದ ರೈತರ ಒಂದು ಉಲ್ಲೇಖ ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ದೊಳಗೆ ಉಲ್ಲೇಖ ಮಾಡಿದ್ರು. ಹೊನವಾಡದೊಳಗೆ ಇಷ್ಟೊಂದು ರೈತರ ಭೂಮಿ ಅದು ವಕಫ್ ಬೋರ್ಡಿಗೆ ಹೋಗಿದೆ, ಅನ್ಯಾಯದಿಂದ ಕೂಡಿದೆ ಅಂತ ಹೇಳಿ. ಹೀಗಾಗಿ ಈ ವಕಫ್ ತಿದ್ದುಪಡಿಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಯಾರ್ದಾದ್ರು ಕೊಡುಗೆ ಇದ್ರೆ ಅದು ಹೊನವಾಡದ ರೈತರು ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಸೊ ಇದನ್ನ ಗಮನಿಸಿದಂತಹ ನಮ್ಮ ಜಿಲ್ಲಾಧ್ಯಕ್ಷರು ಆದಂತಹ ಗುರ್ಲಿಗಪ್ಪ ಅಂಗಡಿಯವರು ಮತ್ತು ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಮುಖಂಡರಾದಂತಹ ವಿಜುಗೌಡ ಪಾಟೀಲ್ ಅವರ ಒಂದು ನೇತೃತ್ವದೊಳಗ ಮತ್ತು ನಮ್ಮ ಮಂಡಳ ಅಧ್ಯಕ್ಷರಾದಂತಹ ಉಡದಂಡಿ ಅವರ ಒಂದು ನೇತೃತ್ವದೊಳಗ ಈ ಒಂದು ಹೊನವಾಡದ ರೈತರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಹೇಳಿ ನಾವು ನಿರ್ಧರಿಸಿ ಇಲ್ಲಿ ಬಂದು ನೀವೆಲ್ಲ ನಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಅದೇ ರೀತಿ ಇಂತಹ ಒಂದು ಸಂದರ್ಭದೊಳಗ ಲೇಟ್ ಆದ್ರೂ ಕೂಡ ನಮ್ಮ ಮೀಡಿಯಾದವರು ಇಲ್ಲಿಗೆ ಬಂದು ಸಹಕಾರವನ್ನ ಕೊಟ್ಟಿದ್ದಕ್ಕೂ ಕೂಡ ತಮಗೂ ಕೂಡ ನಾನು ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.